ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರೆ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ತಾವು ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ನೋಟಿಫಿಕೇಷನ್ಗಳು ತಮಗೆ ತಲುಪ್ತವೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಈ ದೀಪಾವಳಿಗೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆಯಿಂದ ತಮ್ಮೆಲ್ಲರಿಗೂ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಿಂದ ರೈಲ್ವೆ ಇಲಾಖೆಯಿಂದ ಒಟ್ಟು 5,810 ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಆಗಿರುತ್ತೆ ಸ್ನೇಹಿತರೆ. ಯಾವೆಲ್ಲ ಹುದ್ದೆಗಳು ಇದಾವೆ, ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ದಯಮಾಡಿ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿದರೆ ಎಲ್ಲ ಡೀಟೇಲ್ಸ್ ತಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇತ್ತೀಚೆಗೆ ರೈಲ್ವೆ ಇಲಾಖೆಯಿಂದ ಅತಿ ಹೆಚ್ಚು ಹುದ್ದೆಗಳು ಅಧಿಸೂಚನೆಯನ್ನ ಹೊರಡಿಸಲಾಗ್ತಾ ಇದೆ. ಹಾಗೆಯೇ ತಾವೆಲ್ಲರೂ ಕೂಡ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಅಧಿಕೃತವಾಗಿ ಅಧಿಸೂಚನೆಗಳು ಆಗ್ತಾ ಇರೋದನ್ನ ತಾವು ಎಲ್ಲರೂ ಕೂಡ ಕಾಯ್ತಾ ಇರ್ತೀರಿ. ಹಾಗೆಯೇ ಈ ಮಧ್ಯೆ ಕೇಂದ್ರ ಸರ್ಕಾರದಿಂದ ಈಗ ರೈಲ್ವೆ ಇಲಾಖೆಯಿಂದ ಏನು ಈ ಹುದ್ದೆಗಳು ಪ್ರಕಟ ಆಗ್ತಾ ಇದ್ದಾವೆ, ಇದಕ್ಕೂ ಕೂಡ ತಾವು ಅರ್ಜಿಯನ್ನ ಸಲ್ಲಿಸುವುದರ ಮೂಲಕ ತಮ್ಮ ಸತತ ಪರಿಶ್ರಮವನ್ನ ಇದರಲ್ಲೂ ಕೂಡ ತಾವು ಕಾಣುವುದರ ಮೂಲಕ ರಾಜ್ಯ ಸರ್ಕಾರದ ಹುದ್ದೆಯ ಜೊತೆಗೆ ತಾವು ಕೇಂದ್ರ ಸರ್ಕಾರದ ಹುದ್ದೆಗಳಿಗೂ ಕೂಡ ಆಯ್ಕೆಯಾಗುವ ಒಂದು ಸದಾವಕಾಶ ತಮ್ಮೆಲ್ಲರಿಗೂ ಕೂಡ ಇದೆ ಸ್ನೇಹಿತರೆ. ಕೇವಲ ನಾವು ಅಧಿಸೂಚನೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಇರೋ ಒಂದು ವಾತಾವರಣದಿಂದ ಸ್ವಲ್ಪ ಹೊರಗೆ ಬಂದು ಈಗ ಇರ್ತಕ್ಕಂಥ ಫ್ಯಾಕ್ಟ್ ಅನ್ನ ನಾವು ತಿಳ್ಕೊಳ್ಳೋದೇ ನಿಜ ಆಗಿದ್ರೆ, ಈಗ ಕೇಂದ್ರ ಸರ್ಕಾರದಿಂದ ಕಾಲ್ ಆಗ್ತಕ್ಕಂತಹ ಈ ಹುದ್ದೆಗಳಿಗೂ ಸಹ ತಾವು ತಯಾರಿಯನ್ನ ನಡೆಸಿ ಅತಿ ದೊಡ್ಡ ಹುದ್ದೆಗಳನ್ನ ತಾವು ಪಡೆಯುವುದರಲ್ಲಿ ಯಾವುದೇ ಸಂಶಯ ಬೇಡ ಸ್ನೇಹಿತರೆ. ಹಾಗಾಗಿ ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಕಾಲಾಗಿರ್ತಕ್ಕಂಥ ಅಧಿಸೂಚನೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ನವೆಂಬರ್ 20 ಇದೆ. ಅರ್ಜಿ ತಿದ್ದುಪಡಿಗೆ ಒಂದು ನವೆಂಬರ್ 23ರಿಂದ ಡಿಸೆಂಬರ್ 2 ತನಕ ಕಾಲಾವಕಾಶವನ್ನ ನೀಡಲಾಗಿರುತ್ತೆ ಸ್ನೇಹಿತರೆ. ಒಟ್ಟು ಕರ್ನಾಟಕದಲ್ಲಿ 241 ಹುದ್ದೆಗಳು ಮೀಸಲಿಡಲಾಗಿರುತ್ತೆ. ಹಾಗೆಯೇ ಈ ಒಂದು ರೈಲ್ವೆ ಪರೀಕ್ಷೆಯು CBT ಮಾದರಿಯ ಪರೀಕ್ಷೆಯಾಗಿರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಹಾಗೆಯೇ ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಲಾಗುತ್ತೆ, ಅಂದರೆ ಈ ಹುದ್ದೆಗಳಿಗೆ ಇಂಟರ್ವ್ಯೂ ಕೂಡ ಇರುತ್ತೆ ಸ್ನೇಹಿತರೆ. ಹಾಗಾಗಿ ತಾವು ತಡ ಮಾಡದೇನೆ ಇಂದಿನಿಂದಲೇ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ತಾವು ಪ್ರಾರಂಭ ಆಗಿ. ಹಾಗೆಯೇ ಇಲ್ಲಿ ತಾವು ನೋಡ್ತಾ ಇದ್ದೀರಾ, ನಾವು ಈ ಒಂದು ಸುದ್ದಿಯನ್ನು ನಾವು ನೋಡ್ತಾ ಹೋಗೋಣ. ದೀಪಾವಳಿ ಹಬ್ಬಕ್ಕೆ ರೈಲ್ವೆ ನೇಮಕಾತಿ ಮಂಡಳಿಯು ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಅಂತಕ್ಕಂಥ ಒಂದು ವರದಿಯಲ್ಲಿರುತ್ತೆ. ಇದರಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಸೇರಿದಂತೆ ಒಟ್ಟು 2,250 ಹುದ್ದೆಗಳ ನೇಮಕಾತಿಗೆ ಚಾಲನೆ ನೀಡಿದ ಬೆನ್ನಲ್ಲೇ ಕೇಂದ್ರ ರೈಲ್ವೆ ನೇಮಕಾತಿ ಮಂಡಳಿ ಅಂದರೆ RRB ತಾಂತ್ರಿಕೇತರ ಅಂದರೆ ನಾನ್ ಟೆಕ್ನಿಕಲ್ ಪೋಸ್ಟ್ ಆಗಿರತಕ್ಕಂತಹ ಒಟ್ಟು 5,810 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಪ್ರಕಟಿಸಿದೆ. ಅಕ್ಟೋಬರ್ 21ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು, ಅಂದರೆ ಇಂದಿನಿಂದ ಅರ್ಜಿ ಸಲ್ಲಿಕೆ ಈಗಾಗಲೇ ಪ್ರಾರಂಭ ಆಗಿದ್ದು, ಆಸಕ್ತರು ನವೆಂಬರ್ 20ರ ಒಳಗೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿದೆ ಸ್ನೇಹಿತರೆ. ಇದರಲ್ಲಿ ಯಾವ್ಯಾವ ಹುದ್ದೆಗಳು ಇದಾವೆ, ಎಷ್ಟೆಷ್ಟು ಇದಾವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ನೋಡೋದಾದ್ರೆ, ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ಹುದ್ದೆಗಳು ಒಟ್ಟು 161 ಇರ್ತವೆ. ಹಾಗೆಯೇ ಸ್ಟೇಷನ್ ಮಾಸ್ಟರ್ ಹುದ್ದೆಗಳು 615 ಇದ್ದರೆ, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳು ಒಟ್ಟು 3,416, ಅತಿ ಹೆಚ್ಚು ಹುದ್ದೆಗಳು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇರ್ತವೆ. ಹಾಗೆಯೇ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳು 921 ಇದೆ. ಹಾಗೆಯೇ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು 638 ಇರ್ತವೆ. ಹಾಗೆಯೇ ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳು 59 ಇದ್ದರೆ, ಒಟ್ಟು 5,810 ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸೋದಕ್ಕೆ ಅಧಿಸೂಚನೆ ಪ್ರಕಟ ಆಗಿರುತ್ತೆ ಸ್ನೇಹಿತರೆ. ಒಟ್ಟು ಹುದ್ದೆಗಳಲ್ಲಿ ಬೆಂಗಳೂರು ರೈಲ್ವೆ ಪ್ರಾದೇಶಿಕ ವಲಯ ಅಂದರೆ ಬೆಂಗಳೂರಿನ RRBಯಲ್ಲಿ ಒಟ್ಟು 241 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಒಂದು ಸದಾವಕಾಶ ತಮಗೆಲ್ಲರಿಗೂ ಕೂಡ. ಹಾಗೆಯೇ ಈ ಹುದ್ದೆಗಳಿಗೆ ಅರ್ಹತೆ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಪದವಿ ಪಡೆದಿರುವ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ತಾವೆಲ್ಲರೂ ಕೂಡ ಎನಿ ಡಿಗ್ರಿಯನ್ನು ಪಡೆದಿದ್ರೆ, ಯಾವುದಾದ್ರೂ ಡಿಗ್ರಿಯನ್ನು ಪಡೆದಿದ್ರೆ ತಾವು ಈ ಒಂದು ಹುದ್ದೆಗಳಿಗೆ ಅರ್ಹರಾಗಿರ್ತೀರಾ. ಎಲ್ಲ ಹುದ್ದೆಗಳಿಗೂ ಸಹ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿದ್ದು, ಹಿಂದಿ ಮತ್ತು ಇಂಗ್ಲಿಷ್ ಟೈಪಿಂಗ್ ಬಲ್ಲವರಾಗಿರಬೇಕು. ಅಂದರೆ ಇದು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್. ಅಂದರೆ ಕೆಲವೊಂದು ಸ್ಪೆಸಿಫಿಕ್ ಹುದ್ದೆಗಳಿಗೆ ಟೈಪಿಂಗನ್ನು ಕಲಿಯೋದು ಅತಿ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ತಾವು ಕಂಪ್ಯೂಟರ್ ಟೈಪಿಂಗನ್ನು ಹೊಂದಿರ್ತೀರಿ, ತಮಗೆ ಇದು ಒಂದು ಸದಾವಕಾಶ ಅಂತಲೇ ಹೇಳ್ಬೋದು.
ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷದಿಂದ ಗರಿಷ್ಠ 30 ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿದ್ದು, ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಇತರೆ ಹಿಂದುಳಿದ ವರ್ಗಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಸಹ ನೀಡಲಾಗಿರುತ್ತೆ. ಹಾಗೆಯೇ ಅರ್ಜಿ ಶುಲ್ಕದ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿ ಅರ್ಜಿ ಶುಲ್ಕ ಸಾಮಾನ್ಯ ಇತರೆ ಹಿಂದುಳಿದ ವರ್ಗಗಳಿಗೆ ತಲಾ ₹500 ಅರ್ಜಿ ಶುಲ್ಕ ಇದ್ದರೆ ₹400 ರೀಫಂಡ್ ಮಾಡಲಾಗುತ್ತೆ. ಅಂದರೆ ತಮ್ಮೆಲ್ಲರಿಗೂ ಕೂಡ ₹400 ರೀಫಂಡ್ ಮಾಡುವ ಒಂದು ವ್ಯವಸ್ಥೆ ಕೂಡ ಇಲ್ಲಿರುತ್ತೆ. ಹಾಗೆಯೇ ಉಳಿದಂತೆ SC/ST, ಮಾಜಿ ಸೈನಿಕ, ವಿಶೇಷಚೇತನ, ತೃತೀಯ ಲಿಂಗಿಗಳಿಗೆ ಹಾಗೂ EBC ವರ್ಗದ ಅಭ್ಯರ್ಥಿಗಳಿಗೆ ₹250 ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಆ ₹250 ಸಂಪೂರ್ಣವಾಗಿ ರೀಫಂಡ್ ಮಾಡಲಾಗುತ್ತದೆ. ನೋಡಿ ಸ್ನೇಹಿತರೆ, ಇದೊಂದು ಒಳ್ಳೆಯ ಸದವಕಾಶ. ತಾವು ಫೀ ಏನು ಕಟ್ಟಿರ್ತೀರಿ ಆ ಫೀ ಕೂಡ ರೈಲ್ವೆ ಇಲಾಖೆ ವತಿಯಿಂದ ರೀಫಂಡ್ ಮಾಡಲಾಗುತ್ತದೆ ಅಂತಕ್ಕಂಥದ್ದು ಒಂದು ಒಳ್ಳೆಯ ಅಂಶ. ಹಾಗೆಯೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ನವೆಂಬರ್ 22 ಇರುತ್ತೆ. ಹಾಗೆಯೇ ಅರ್ಜಿ ತಿದ್ದುಪಡಿಗೂ ಸಹ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಏನಾದರೂ ತಮ್ಮ ಅರ್ಜಿ ಸಲ್ಲಿಸುವಾಗ ಏನಾದರೂ ತಿದ್ದುಪಡಿಗಳಿದ್ದರೆ ಅದನ್ನು ಕೂಡ ತಾವು ಮಾಡ್ಕೋಬೋದು. ಹಾಗೆಯೇ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಇದೊಂದು ಕಂಪ್ಯೂಟರ್ ಆಧಾರಿತ CBT ಪರೀಕ್ಷೆ ಇರುತ್ತೆ. ದಾಖಲಾತಿಗಳ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಹಾಗೆಯೇ ಮೆಡಿಕಲ್ ಟೆಸ್ಟ್ ಕೂಡ ಇಲ್ಲಿ ಇರುತ್ತೆ. ಸಂದರ್ಶನದ ಮೂಲಕ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದೆ. ಒಟ್ಟು 100 ಅಂಕಗಳ ಒಂದು CBT ಪರೀಕ್ಷೆ ನಡೆಯಲಿದ್ದು, ಅದರಲ್ಲಿ ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಹಾಗೆಯೇ ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪರೀಕ್ಷೆ ಬರೆಯಲು ಒಟ್ಟು 90 ನಿಮಿಷಗಳ ಕಾಲಾವಕಾಶವನ್ನು ಕೊಡಲಾಗುತ್ತೆ ಸ್ನೇಹಿತರೆ. ತಾವು ಇಲ್ಲಿ ದಿನಾಂಕಗಳನ್ನು ಇನ್ನೊಮ್ಮೆ ತಾವು ನೋಡಿಕೊಳ್ಳಿ. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಬಂದುಬಿಟ್ಟು ನವೆಂಬರ್ 20 ಇರುತ್ತೆ. ಅರ್ಜಿ ತಿದ್ದುಪಡಿಗೆ ನವೆಂಬರ್ 23ರಿಂದ ಡಿಸೆಂಬರ್ 2 ತನಕ ಇರುತ್ತೆ. ಮಾಸಿಕ ವೇತನ ಬಂದುಬಿಟ್ಟು ₹19,000ದಿಂದ ₹35,400ವರೆಗೆ ಇರುತ್ತೆ. ಅಂದರೆ ಇದು ಬೇಸಿಕ್ ಆಗಿರುತ್ತೆ ಸ್ನೇಹಿತರೆ. ಮತ್ತಷ್ಟು ವಿವರಗಳಿಗಾಗಿ ತಾವು www.indianianrail.gov.in ಈ ವೆಬ್ಸೈಟ್ಗೆ ಭೇಟಿ ಮಾಡುವ ಮೂಲಕ ತಾವು ಈ ಹೆಚ್ಚಿನ ವಿವರವನ್ನು ಪಡೆಯಬಹುದು. ಹಾಗೆಯೇ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿರ್ತಕ್ಕಂತಹ ವಾಟ್ಸಪ್ ಚಾನಲನ್ನು ಹಾಗೆಯೇ ಟೆಲಿಗ್ರಾಮ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಮೂಲಕ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಸಂಪೂರ್ಣ ರೈಲ್ವೆ ನೇಮಕಾತಿಯ ಅಧಿಸೂಚನೆಯ PDF ಪ್ರತಿಯನ್ನು ತಾವು ಪಡೆಯಬಹುದು ಸ್ನೇಹಿತರೆ. ಇಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗಿರುತ್ತೆ. ಸಂಪೂರ್ಣ ಒಟ್ಟು 59 ಪುಟಗಳ ಒಂದು ಮಾಹಿತಿಯನ್ನು ರೈಲ್ವೆ ಇಲಾಖೆಯಿಂದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುತ್ತೆ ಸ್ನೇಹಿತರೆ. ಈ ಸಂಪೂರ್ಣ ಅಧಿಸೂಚನೆ ತಮಗೆ ಬೇಕು ಅಂತ ಹೇಳಿದರೆ ದಯಮಾಡಿ ನಮ್ಮ ಚಾನಲ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಹಾಗೆಯೇ ಗ್ರೂಪ್ಗಳಿಗೆ ಜಾಯ್ನ್ ಆಗೋದ್ರ ಮೂಲಕ ತಾವು ಇದನ್ನು ಪಡಿಬಹುದು ಸ್ನೇಹಿತರೆ. ತಾವು ಇಲ್ಲಿ ನೋಡ್ತಾ ಇದ್ದೀರಾ, ಒಟ್ಟು 6 ರೀತಿಯ ವಿವಿಧ ಹುದ್ದೆಗಳು ಕಾಲ್ ಆಗಿರ್ತವೆ. ಒಟ್ಟು 5,810 ಹುದ್ದೆಗಳು ಕಾಲ್ ಆಗಿರ್ತವೆ. ಹಾಗೆಯೇ ಇಲ್ಲಿ ಪೇ ಸ್ಕೇಲ್ ಬಂದುಬಿಟ್ಟು ಪೇ ಲೆವೆಲ್ 7 CPC ಇರುತ್ತೆ. ಇಲ್ಲಿ 6, 5 ಮತ್ತು 4 ಈ ವಿವಿಧ ಹಂತಗಳ ವೇತನ ಶ್ರೇಣಿಗಳನ್ನು ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಅತಿ ಹೆಚ್ಚು ಅಂತ ಹೇಳಿದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಒಟ್ಟು 3,416 ಹುದ್ದೆಗಳು ಇರ್ತವೆ. ಹಾಗೆಯೇ ವಿವಿಧ ಹುದ್ದೆಗಳು ಸಹ ಇಲ್ಲಿರ್ತವೆ. ಇದು ಒಂದು ತಮಗೆ ಒಳ್ಳೆಯ ಅವಕಾಶ ಅಂದರೆ ತಪ್ಪಾಗಲಾರ್ದು. ಯಾರೆಲ್ಲ ತಾವು ಈಗ ಉದ್ಯೋಗಕ್ಕೋಸ್ಕರ ತಾವು ಕಾಯ್ತಾ ಇದ್ರಿ, ಕೇವಲ ಒಂದೇ ಉದ್ಯೋಗಕ್ಕೆ ತಾವು ಕಾಯದೆ ಇಲ್ಲಿ ಈ ಥರ ಕಾಲ್ ಆಗ್ತಕ್ಕಂಥ ವಿವಿಧ ಅಧಿಸೂಚನೆಗಳಿಗೆ ತಾವು ಅರ್ಜಿ ಸಲ್ಲಿಸುವುದರ ಮೂಲಕ ಒಟ್ಟು ತಾವು ಒಂದು ಸರ್ಕಾರಿ ಹುದ್ದೆಯನ್ನು ಪಡೀಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.